ಎಲ್ ಕೊಡ್ತೀಯ? ನಮಸ್ಕಾರ. ನಾನ್ ನೋಡಿಲ್ಲ, ಡಬ್ಬಿಂಗ್ ನೋಡ್ತಿದ್ದು ಅನ್ನ ಹೇಳೋದು ಫಸ್ಟ್ ಶೋನೇ ನೋಡ್ತಿದ್ದೆ. ಫಸ್ಟ್ ಮೂವಿ ಏಕಲವ್ಯ ಥಿಯೇಟರ್ ನೋಡಿದ್ರೆ ನನಗೂ ಒಂದು ಸಿನಿಮಾ ಮಾಡಿದ್ರ ಸಿನಿಮಾ ಥಿಯೇಟರ್ ಯಾಕೆಂದ್ರೆ ಆಡಿಯನ್ಗೂ ಮಿಸ್ ಮಾಡಬಾರ್ದು. ನಿಜವಾಗ್ಲೂ ಆಡಿಯನ್ ಆಗಿ ನಾನ್ ಮಾಡಿದೀನಿ ಅಂತಲ್ಲ, ನನಗೆ ಒಂದು ಪಾಪ ಫ್ಲೇವರ್ ಇದೆ. ನಮಗೆ ಅಂತ ಸರ್, ಕೇಳಿರೋ ಇನ್ನೋಸೆನ್ಸ್ ನ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಒಬ್ರೊಬ್ರು ಹಿಂಗ್ ಕೇಳ್ಕೊಂಡು, ಇಲ್ಲ ನಾನು ಒಬ್ಬನೇ ಮಾತಾಡ್ದಂಗಿರುತ್ತೆ. ನಿನ್ ಮೈಕ್ ನಿಂದು ಇದು ಕೇಳಿಸ್ತಿದ್ರು ಕ್ವಶನ್ ಅಲ್ಲ ಗುರು, ಹಿಂಗ್ ಕೇಳ್ತು ಏನಪ್ಪ ಸರ್, ಕೇಳಿರೋ ಇನ್ನೋಸೆನ್ಸ್ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಕ್ಯಾರೆಕ್ಟರ್ ಹಾಕಿ ಅದು ಮಾಡಿರುತ್ತೆ. ನಿಮ್ಮ ಮತ್ತೆ ರಮೇಶ್ ಅರವಿಂದ್ ಈ ತರ ಚೆನ್ನಾಗಿ ಕಂಡು ಬಂದಿದೆ. ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿದೆ. ಅಣ್ಣ ಮತ್ತೆ ತಮ್ಮನ ಸರ್ ಹೇಳಿ. ಸ್ವಲ್ಪ ಬೆಳಗಿನ ಜಾವ 6:30 ಸ್ಟಾರ್ಟ್ ಆಯ್ತು. ಏಳು ಕಾಲು 1 ಅವರ್ ಲೇಟ್ ಆಯ್ತು. ಬಟ್ 1 ಅವರ್ ಪೇಷನ್ಸ್ ಇಂದ ತುಂಬಾ ವೇಟ್ ಮಾಡಿ ಸಿನಿಮಾ ನೋಡೋರ್ಗೆಲ್ಲ ಮತ್ತೆ ಅದಕ್ಕೆ ಸಾರಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಎಲ್ಲರಿಗೂ. ಅಂಡ್ ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ KD-ನ ಹರಿಸಿಲ್ಲ ನೀವು, ಅದೊಂದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಎಲ್ಲ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬ ಹೀರೋಯಿನ್, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟರ್ KD-ಗೆ ಹಾರೈಸ್ತಾರೆ ಸೋಷಿಯಲ್ ಮೀಡಿಯಾ. ಅದೊಂದು ಕನ್ನಡದ ಬೆಳವಣಿಗೆ. ಮತ್ತೆ ತಿರ್ಗಾ ಒಂದು KD ಇದಕ್ಕೆ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು KBN ಪ್ರೊಡಕ್ಷನ್ ಈ ಮಟ್ಟಿಗೆ ತಂದು ಈ ಸಿನಿಮಾ ಸುದ್ದಿದ್ದಾರೆ. ಅಂಡ್ ಏನ್ ಜನ ಅಂತಿದ್ದಾರೆ, ಸೊ ಅಣ್ತಮ್ಮ ಜೋಡಿತ್ತು ಕಣ. ಸೊ ಈಗ ನಾನು ಅಣ್ತಮ್ಮ ಜೋಡಿಸಿದ್ರೆ ನಮಗಿಂತ ಅಣ್ಣ ಅಲ್ಕೋತಾರೆ ಜೆಪಿನ blessing support. Thank you so much darling. ನೀವು ಕಾಳಿದಾಸ KD ಅಂತ ನಾಮಕರಣ ಮಾಡಿದ್ದೆ. ಕರ್ನಾಟಕದಲ್ಲೆಲ್ಲ ಕಿಚ್ಚ ಮತ್ತು ಧ್ರುವ ಅಂತಾನೆ ನಡೀತಾ ಇದೆ. ತಪ್ಪೇನಿಲ್ಲ ಅನ್ಕೋಬಹುದು, ತಪ್ಪೇನಿದೆ. ಇನ್ನ ಖುಷಿಯಾದ ವಿಚಾರ ಅಲ್ಲ, ಇನ್ನ ದೊಡ್ಡ ಸಂಭ್ರಮ ಅದು, ಹಬ್ಬ ಅದು, ತಪ್ಪೇನಿಲ್ಲ ಅಲ್ವಾ? ಕಿಚ್ಚ ಧ್ರುವ ಆದ್ರೆ ಇನ್ನ ಖುಷಿ. ನಂಗೆ ಜೋಡೆತ್ಕೊಳು ಹ್ಯಾಪಿ. ಸ್ವಲ್ಪ ಜೋಡೆತ್ತು ನಿಂತ್ಕೊಂಡು ಹೊಲದಲ್ಲಿ ಉಳುಮೆ ಮಾಡ್ತಿದ್ದಾರೆ. ಈ ಉಳುಮೆಗೆ ನಾವು ಕೂಡ ಕೈ ಜೋಡಿಸ್ತೀವಿ. ಇನ್ನೆಲ್ಲಾ ಫ್ಯಾನ್ಸ್ ಗಳು ಕೂಡ ಬಂದು ಸೇರ್ತಾ ಇದ್ದಾರೆ. ಇಲ್ಲ ಪ್ರತಿಯೊಬ್ರು, ನಾನು ಅವಾಗಲೇ ಹೇಳಿದ್ರೆ ಚಿತ್ರರಂಗನೇ ಎಲ್ಲರೂ ಪ್ರತಿಯೊಬ್ಬರು ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಇವತ್ತು ಸಿನಿಮಾ ಒಳ್ಳೇದಾಗ್ಲಿ, ಯಾಕಂದ್ರೆ ಕನ್ನಡ ಚಿತ್ರರಂಗ ಒಳ್ಳೇದಾಗ್ಲಿ, ಬೆಳಿಗ್ಗೆ ಅದು ಈ ತರದ ಸಿನಿಮಾಗಳು ಬರಬೇಕು ಅನ್ನೋ ಎಲ್ಲ ಗೊತ್ತಿದೆ. ಅದರಲ್ಲಿ ಎಲ್ಲಾ ಫ್ಯಾನ್ಸ್ಗಳು, ಕನ್ನಡ ಚಿತ್ರರಂಗದ ಎಲ್ಲಾ ಫ್ಯಾನ್ಸ್ಗಳು ಎಲ್ಲಾರು, ದರ್ಶನ್ ಸರ್ ಫ್ಯಾನ್ಸ್ ಆಗ್ಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗ್ಲಿ, ನಮ್ಮ ಅಣ್ಣನ್ ಶಿವಣ್ಣನ್ ಫ್ಯಾನ್ಸ್ ಆಗ್ಲಿ, ನಮ್ಮ ಪ್ರತಿಯೊಬ್ಬರು ಫ್ಯಾನ್ಸ್, ನಾನು ಅವರು ಅಂತ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ರು ಎಲ್ಲಾರು ಫ್ಯಾನ್ಸ್ಗಳು ಬಂದಿದ್ದಾರೆ. ಯಾಕಂದ್ರೆ ಇವರೆಲ್ಲ ಫ್ಯಾನ್ಸ್ಗಳೆಲ್ಲ ಕನ್ನಡದವರು, ನಮ್ಮ ಸಿನಿಮಾ ನಮ್ದು ಅಂತ ಬಂದು ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲ ಥ್ಯಾಂಕ್ಸ್. ಅವ್ರ ಋಣ ಯಾವಾಗ್ಲೂ ನಮ್ಮ ಮೇಲೆ ಇರ್ತದೆ. ಸರ್, ಪಾರ್ಟ್ 2 ಅದನ್ನೆಲ್ಲ ಮುಗಿಸಿ ಖಂಡಿತವಾಗ್ಲೂ ಹೇಳ್ತೀನಿ. ಪಾರ್ಟ್ 1 ಅಲ್ಲಿ ಒಂದು ಡೈಲಾಗ್ ಇದೆ, ಅಣ್ಣ ತಮ್ಮಂದ್ರು ಬೆಳೀತಾ ಪಾರ್ಟ್ 2 ಮೂಲಕ ಅದು ನಿಜ ಮಾಡಕ್ ಕೊಟ್ಟಿದಾರ ಅಂತ. ಸಿನಿಮಾ ಈಗ ನೋಡಿರ್ತಾನೆ ನೀನು, ಆ ಪಿಕ್ಚರ್ ನೋಡಕ್ ಬರ್ಬೇಕು ನೀನು. ಈಗ ಹೇಳ್ಬಿಟ್ರೆ ಜೋಗಿ ಫ್ರೆಂಡ್ ಇಸ್ ಬ್ಯಾಕ್ ಸರ್. ಇಲ್ಲೇ ಇದ್ದೀನಿ ಜೊತೆ ನಾನು ಎಲ್ಲೋ ನನ್ನ ಚಿತ್ರರಂಗ ಬಿಟ್ಟು ನಾನು ಇಲ್ಲೇ ಇರ್ತೀನಿ. ಬ್ಯಾಕ್ ಇರಲಿಲ್ಲ, ಇಲ್ಲೇ ಇರೋದ್ರಿಂದ ಸರ್ ಯಾರಿಗೆ ಬ್ಯಾಕ್ ಅಂತ ಹೇಳಿದ್ರೆ ಎಮೋಷನ್. ಸರ್, ಧ್ರುವ ಅವ್ರಿಗೂ ಭರ್ಜರಿ ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಧ್ರುವ ಇಸ್ ಸ್ಟಾರ್, ಸೂಪರ್ ಸ್ಟಾರ್.
ಸ್ಟಾರ್. ನಾನು ಆ ಧ್ರುವನ್ನ ನಾನು ಯಾವ ತರ ತೋರಿಸ್ತೀನಿ ಅಂದ್ರೆ ಒಬ್ಬ ಕಾಮನ್ ವ್ಯಕ್ತಿ. ನೀವೆಲ್ಲ ಯಾಕೆ ಅವ್ನ ಪ್ರೀತಿ ಮಾಡ್ತಾ ಇದ್ರಿ ಹೇಳಿ? ಅವ್ನು ನೋಡಿದ ತಕ್ಷಣ ಅಯ್ಯೋ ನಮ್ ಹುಡುಗ ನೆಕ್ಸ್ಟ್ ಏನೋ ಹೇಳ್ತಾರೆ, ನೆಕ್ಸ್ಟ್ ಡೋರ್ ಏನೋ ಬಾಯ್ ನೆಕ್ಸ್ಟ್ ಡೋರ್ ಆ ತರ. ಅದಕ್ಕೆ ಅವ್ನು ಎಲ್ರಿಗೂ ಇಷ್ಟ ಆಗ್ತಿದೆ. ಕೇಳಿ ಕಾಳಿದಾಸ ಎಲ್ರಿಗೂ ಅದಕ್ಕೆ ಇಷ್ಟ ಆಗ್ತದೆ.